ನಮಸ್ಕಾರ. ನಾನು ಡಾಕ್ಟರ್ ನಾಗರಾಜ್ ಕನ್ಕೇರಿ ಅಂತ, ಮಕ್ಕಳ ತಜ್ಞ ಮತ್ತು ಹಾಗೂ ನವಜಾತ ಶಿಶು ಫೆಲೋಶಿಪ್ ಮಾಡಿರ್ತೀನಿ. ನಮಸ್ಕಾರ, ನಾನು ಡಾಕ್ಟರ್ ಸುಚಿತ್ ರೆಡ್ಡಿ ಅಂತ, ಕೋ-ಫೌಂಡರ್ ಸುಜಿನಿ ಮದರ್ ಆ್ಯಂಡ್ ಚೈಲ್ಡ್ ಕೇರ್. ನಾನು ಪಿಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್ ಮತ್ತು ನಿಯೋನಾಟಲಿಸ್ಟ್. ಪ್ರಥಮವರೆಗೆ ಗುಲ್ಬರ್ಗದಲ್ಲಿ, ಅದು ಕಲಬುರಗಿಯಲ್ಲಿ 600 ಗ್ರಾಮ್ ಶಿಶು ಅನ್ನು ನಾವು ಬದುಕಿಸಿದ್ದೇವೆ. ಇದು ಎಕ್ಸ್ಟ್ರೀಮ್ಲಿ ಪ್ರಿಮೇಚರ್ ಬರ್ತ್ ಅಂತೀವಿ. ಅಂದರೆ ELBW, ಎಕ್ಸ್ಟ್ರೀಮ್ಲಿ ಲೋ ಬರ್ತ್ ವೇಟ್. ಬೇಬಿ ಹುಟ್ಟಿದ ತಕ್ಷಣ ಅದಕ್ಕೆ ವೇಟ್ 620 ಗ್ರಾಮ್ಸ್ ಇತ್ತು. ಮದರ್ಗೆ ಸ್ವಲ್ಪ ಅನಾರೋಗ್ಯದಿಂದ, ಲೈಕ್ ಮದರ್ಗೆ ಅನಿಮಿಯಾ ಅಂತ ಕಾಯಿಲೆ ಇತ್ತು, ಹಾಗೂ ಸ್ವಲ್ಪ BP ಶೂಟಪ್ ಆಗಿತ್ತು. ಸಡನ್ನಾಗಿ ಅವರ ಮೆಂಬ್ರೇನ್ಸ್ ಲೀಕ್ ಆಗಿ ಬೇಬಿ ಡೆಲಿವರ್ ಆಯಿತು. ಇದು ಡಾಕ್ಟರ್ ಭಾಗ್ಯಶ್ರೀ ಪಾಟೀಲ್ ಮೇಡಮ್ ಹತ್ರ ಡೆಲಿವರಿ ಆಗಿದ್ದು. ಅವರು ನಮ್ಮ ಯಂಗ್ ಟೀಮನ್ನು ನಂಬಿ ಡೆಲಿವರಿ ಎಲ್ಲ ಟೈಮಿಂಗ್ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ಗೆಲ್ಲ ಹೇಳಿ ಸುಜಿನಿ ಹಾಸ್ಪಿಟಲ್ ಟೀಮ್ನ ಕರೆಸಿ ಡೆಲಿವರಿ ಆಯಿತು. ಡೆಲಿವರಿ ನಾರ್ಮಲ್ ವೆಜನಲ್ ಡೆಲಿವರಿನೇ ಆಯಿತು. ಬೇಬಿ 620 ಗ್ರಾಮ್ಸ್ ಡೆಲಿವರ್ಡು. ಬೇಬಿಗೆ ಇಮಿಡಿಯೇಟ್ಲಿ ಸ್ವಲ್ಪ ಉಸಿರಾಟ ತೊಂದರೆ ಇತ್ತು. ಸ್ವಲ್ಪ ನಾವೆಲ್ಲ ಅಲ್ಲೇ ಟೀಮ್ ಎಲ್ಲ ತೊಗೊಂಡೋಗಿದ್ವಿ, ಮ್ಯಾನೇಜ್ ಮಾಡಿದ್ವಿ ಅಲ್ಲೇ ಕರೆಕ್ಟಾಗಿ. ಅಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡಿ ಇಮಿಡಿಯೇಟ್ಲಿ ನಮ್ಮ NICUಗೆ ಶಿಫ್ಟ್ ಮಾಡಿದ್ವಿ. ಇಲ್ಲಿ NICUಯಲ್ಲಿ ಶಿಫ್ಟ್ ಮಾಡಿದಾಗ ಸರ್ಫೆಕ್ಟೆಂಟ್ ಅಂತ ಒಂದು ಇಂಜೆಕ್ಷನ್ ಇರುತ್ತೆ. ಅದು ಇಂಜೆಕ್ಷನ್ ಏನಂದರೆ ಲಂಗ್ನ ಡೆವಲಪ್ ಮಾಡುತ್ತೆ. ಅದು ಯೂಶ್ವಲಿ ನಮ್ಮ ಬೇಬೀಸ್ಗೆ 33 to 34 ವೀಕ್ಸ್, ಅಂದರೆ 32 ವೀಕ್ಸಿಂದ 35 ವೀಕ್ಸ್ವರೆಗೂ ಪ್ರೊಡಕ್ಷನ್ ಆಗುತ್ತೆ, ಅಂದರೆ ನ್ಯಾಚುರಲಿ ಬೇಬಿ ಬಾಡಿಯಲ್ಲಿ. ಸೊ ಈ ಬೇಬಿ ಮೊದಲೇ ಅಂದರೆ ಬರ್ತ್ ಆಗಿದ್ದರಿಂದ ಅದು ಏನು ಸರ್ಫೆಕ್ಟೆಂಟ್ ಅನ್ನೋ ಪದಾರ್ಥ ಬಾಡಿಯಲ್ಲಿ ಉತ್ಪನ್ನವಾಗಿರಲ್ಲ. ಅದಕ್ಕೆ ಏನು ಮಾಡ್ತೀವಿ, ಇದೇ ಥರ ನ್ಯಾಚುರಲ್ಲಾಗಿ ಸಿಂಥೆಟಿಕ್ ಇರ್ತವೆ. ನ್ಯಾಚುರಲ್ ಆ್ಯಂಡ್ ಸಿಂಥೆಟಿಕ್ ಅಂತ ಎರಡು ಇರುತ್ತೆ. ನ್ಯಾಚುರಲಿ ಲೈಕ್ ಕುದುರೆದು ಇಲ್ಲ ಇದು ಲೈಕ್ ಹಂದಿ ಅಂತಾರಲ್ಲ, ಆ ಟೈಪ್ ಎಲ್ಲ ಅದು ಆ್ಯನಿಮಲ್ಸಿಂದ ಅವರು ಲಂಗ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು ನ್ಯಾಚುರಲ್ಲಾಗಿ ನಮ್ಮ ಬಾಡಿಯಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತಲ್ಲ ಅದೇ ಥರ ಇರುತ್ತದು. ಸೊ ಅದು ಒಂದು ಆಲ್ಮೋಸ್ಟ್ 15,000 ಒಂದು ಇಂಜೆಕ್ಷನ್ಸ್, ಅದು ಕಾಸ್ಟ್ಲಿ ಆಗಿರೋದು. ಸೊ ಇಮಿಡಿಯೇಟ್ಲಿ ಅದೇನು ಮಾಡೋದು, ತೊಗೊಂಡು ನಾವು ಬೇಬಿನ ಟ್ಯೂಬ್ ಹಾಕಿರ್ತೀವಿ, ವೆಂಟಿಲೇಟ್ ಮಾಡಿರ್ತೀವಿ, ಅದರಲ್ಲಿ ಬಿಟ್ಟು ಇನ್ನೊಂದು ಸ್ಮಾಲ್ ಟ್ಯೂಬ್ ಹಾಕಿ ಅದರಲ್ಲಿ ಬಿಟ್ಟು ಲಂಗ್ನ ಆ ಔಷಧಿನ ಅಲ್ಲಿಗೆ ಲಂಗ್ಸಲ್ಲಿ ಕಳಿಸ್ತೀವಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ಲಂಗ್ಸ್ ಮೆಚ್ಯೂರ್ ಆಗುತ್ತೆ. ಸೊ ಈಗ ಯೂಶ್ವಲಿ ಲಂಗ್ಸಲ್ಲಿ ಗಾಳಿ ಇರಬೇಕು. ಅದು ಹೆಂಗಂದರೆ ಫುಲ್ ಇಮ್ಮೆಚ್ಯೂರ್ ಆಗಿ ಪೂರ ವೈಟ್ ಔಟ್ ಆಗಿರುತ್ತೆ ಲಂಗ್ಸು. ಸೊ ಈಗ ನಾವು ಅದು ಔಷಧಿ ಬಿಟ್ಟ ಮೇಲೆ ಏನಾಗುತ್ತೆ, ಲಂಗ್ಸ್ನ ಡಿಸ್ಟೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ಬಿಗ್ ಅಂದರೆ ಅಚೀವ್ಮೆಂಟು. ಸೊ ಇಮಿಡಿಯೇಟ್ಲಿ ಆ ಥರ ಸರ್ಫೆಕ್ಟೆಂಟ್ ಎಲ್ಲ ಹಾಕಿ ಬೇಬಿನ ವಿತಿನ್ ಸ್ವಲ್ಪ ಸ್ಪ್ಯಾನಲ್ಲೇ ವೆಂಟಿಲೇಟರಿಂದ ತೆಗೆದು CPAP ಅನ್ನೋ ಮಷೀನಲ್ಲಿ ಹಾಕಿದ್ವಿ. ಬೇಬಿ ಸ್ವಲ್ಪ ದಿನ CPAP ಮಷೀನಲ್ಲಿತ್ತು. ಬರೀ ಇದು ರೆಸ್ಪಿರೇಟ್ರಿ ಅಂತ ಅಷ್ಟೇ ಅಂತ ಅಲ್ಲ, ಇನ್ನೂ ಸುಮಾರು ಡೆವಲಪ್ಮೆಂಟ್ಸ್ ಇರ್ತವೆ ಬೇಬೀಸ್. ಯಾಕಂದರೆ 600 ಗ್ರಾಮ್ಸ್ ಅಂದರೆ ಏನು ನೀವು ಇಮ್ಯಾಜಿನ್ ಮಾಡ್ಬೋದು. ಈ ಥರ ಜಸ್ಟ್ ಒಂದು ½ kg ಕೈಯಲ್ಲಿ ಏನಾದರೂ ಹಿಡಿದು ನೋಡಿ, ಈ ಪೇಪರ್ ವೇಟೇ ಹಿಡಿದು ನೋಡಿ, ಅಷ್ಟಿರುತ್ತೆ. ಸೊ ಅಷ್ಟು ಇಮ್ಯಾಚೂರ್ ಇರುತ್ತೆ. ಸೊ ನಾವು ವಿ ಹ್ಯಾವ್ ಟು ಎಲ್ಲನೂ ನೋಡ್ಕೊಳ್ಬೇಕು. ಲೈಕ್ ಇನ್ನು ಇಂಟೆಸ್ಟೈನ್ಸ್ ಡೆವಲಪ್ ಆಗಿರಲ್ಲ, ಇವನ್ ಹಾರ್ಟು ಅಷ್ಟು ಡೆವಲಪ್ ಆಗಿರಲ್ಲ, ಇವನ್ ಬ್ರೈನು ಡೆವಲಪ್ ಆಗಿರಲ್ಲ, ಬ್ರೈನಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೇ ಥರ ನಾವು ಈಗ Day 3, Day 7, Day 11 ಅಂತ ತಲೆ ಸ್ಕ್ಯಾನಿಂಗು ಮಾಡ್ತಿದ್ವಿ. ಅಲ್ಲೇ ಬೆಡ್ ಸೈಡೇ ಸ್ಕ್ಯಾನಿಂಗ್ ಮಾಡ್ತೀವಿ, ಯಾಕಂದರೆ ಮೋರ್ ಪ್ರೋನ್ ಆಫ್ ಬ್ಲೀಡಿಂಗ್ ಇರುತ್ತೆ. ಸೊ ಬೆಡ್ ಸೈಡ್ ಸ್ಕ್ಯಾನ್ ಮಾಡ್ತಿದ್ವಿ. ಇವನ್ ಆಫ್ಟರ್ CPAPinದ ತೆಗೆದ್ಮೇಲೆ ಫೀಡಿಂಗು ಸ್ಟಾರ್ಟ್ ಮಾಡಿದ್ವಿ. ಟ್ಯೂಬ್ ಈಗ ಇಮಿಡಿಯೇಟ್ಲಿ ಬೇಬಿ ಆ 600 ಗ್ರಾಮ್ಸ್ ಬೇಬಿನ ತಾಯಿಗೆ ಹಚ್ಚೋಕ್ಕಾಗಲ್ಲ, ಯಾಕಂದರೆ ಇದು ಎಲ್ಲ ಈ ಡೆವಲಪ್ಮೆಂಟ್ ಆಗಿರಲ್ಲ. ಇದು ಏನು ಮೊಟಿಲಿಟಿ ಇರಲ್ಲ, ಬಾಯಲ್ಲಿ ಮೂಮೆಂಟ್ ಇರಲ್ಲ, ನುಂಗೋ ಕೆಪಾಸಿಟಿ ಇರಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಟ್ಯೂಬಲ್ಲೇ ಹಾಕಿ ಟ್ಯೂಬು ಡೈರೆಕ್ಟ್ ಹೊಟ್ಟೆಯಲ್ಲಿ ಹಾಕಿ 1 ml 2 ml ಹಾಕ್ತಿದ್ವಿ ಸ್ಟಾರ್ಟಿಂಗ್. ಯಾಕಂದರೆ ಸ್ಲೋ ಹೋಗಬೇಕಾಗತ್ತೆ. ಈಗ ನಾವು ಒಂದು ವೇಳೆ 10-15 ml ಹಾಕಿದ್ರೆ ಡೈಜೆಷನ್ ಕೆಪಾಸಿಟಿ ಇರಲ್ಲ ಮಕ್ಕಳಿಗೆ. ಸೊ ಅವ್ರಿಗೆ ಫಸ್ಟು ಅದಕ್ಕೆ ಟ್ರೋಫಿಕ್ ಫೀಡ್ಸ್ ಅಂತಾರೆ. 1 ml 2 ml ಹಾಕಿ ಡೈಜೆಷನ್ ಆಗ್ತಾಯಿದೆ ಇಲ್ಲ ನೋಡಿ. ಯಾಕಂದರೆ ಈ ಬೇಬೀಸ್ಗೆ NEC ಅಂತ ಅನ್ನೋದು ಒಂದು ಡಿಸೀಸು ಮೋಸ್ಟ್ ಕಾಮನ್, ಅಂದರೆ ನೆಕ್ರೋಟೈಸಿಂಗ್ ಎಂಟ್ರೋಕೊಲೈಟಿಸ್ ಅಂತಾರೆ. ಈಗ ಜಾಸ್ತಿ ಒಮ್ಮಿನೊಮ್ಮೆ ಫೀಡ್ ಮಾಡಿ ಕರಳಿಗೆ ಹುಣ್ಣಾಗ್ತವೆ. ಸೊ ಅದು ಆಗಬಾರ್ದಂತ ಸ್ಲೋಲಿ ಒಂದು 5 ml 6 ml 7 ml ಆ ಥರ ಮಾಡಿ ಡೈಜೆಷನ್ ಆಗಿ ಬೇಬಿ ಸ್ಟೂಲ್ಸು ಪಾಸ್ ಮಾಡುತ್ತಾ ಇಲ್ಲ ನೋಡಿ. ಸೊ ಗ್ರೇಡಪ್ ಮಾಡಿಕೊಂಡು ಬಂದ್ವಿ. ಆಲ್ಮೋಸ್ಟ್ 15 ಡೇಸಿಗೆ ಬೇಬಿ ಕಂಪ್ಲೀಟ್ಲಿ ಫೀಡಿಂಗಲ್ಲೇ ಇತ್ತು, ಟ್ಯೂಬ್ ಫೀಡಿಂಗಲ್ಲಿ.
ಸೊ ಸ್ವಲ್ಪ ವೇಟ್ ಗೇನ್ ಆಗೋದೇ ಒಂದು ಸ್ವಲ್ಪ ಕಷ್ಟ ಇತ್ತು, ಯಾಕಂದರೆ ತಾಯಿಗೆ ಅಷ್ಟು ಹಾಲಿರಲಿಲ್ಲ. ಸೊ ಅದಕ್ಕೆ ನಾವು ಬೇರೆ ಫಾರ್ಮುಲಾ ಫೀಡ್ಸ್ ಯೂಸ್ ಮಾಡಬೇಕಾಯಿತು. ಫಾರ್ಮುಲಾ ಫೀಡ್ಸಲ್ಲೇ ನಾವು ಎಡಿಷ್ನಲ್ ಅದಕ್ಕೆ ಸ್ವಲ್ಪ ಜಾಸ್ತಿ ಇದು ಆಗಬೇಕಂತ ಬಾಡಿ ಎಲ್ಲ ಇವನ್ ಮಸಾಜು ಮಾಡ್ತಿದ್ವಿ. ಮಸಾಜ್ ಮಾಡೋದ್ರಿಂದ ವೇಟ್ ಗೇನ್ ಆಗುತ್ತೆ ಬೇಬೀಸ್ಗೆ. MCT ಆಯಿಲ್ ಅಂತಾರೆ ಅದಕ್ಕೆ, ಅದು ಮಸಾಜ್ ಮಾಡ್ತಿದ್ವಿ. ಅದೇ ಥರ ಸುಮಾರು ಡೆವಲಪ್ಮೆಂಟಲ್ ಎಫರ್ಟ್ಸ್ನೂ ಮಾಡಿದ್ದೀವಿ. ಬೇಬೀಸ್ಗೆ ಕಣ್ಣು ಅಷ್ಟು ಇದು ಇರಲ್ಲ, ಅದಕ್ಕೆ ಸ್ಟಿಮ್ಯುಲೇಟ್ ಮಾಡಬೇಕಾಗತ್ತೆ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಪೇಪರ್ನ ತೊಗೊಂಡು ನಾವೆಲ್ಲ ವಾರ್ಮರ್ಸ್ಗೆಲ್ಲ ಸುತ್ತ ಹಾಕಿ ಅದು ಸ್ಟಿಮ್ಯುಲೇಟ್ ಮಾಡೋದಾಗಲಿ, ಆಮೇಲೆ ಇವನ್ ಓರೋಮೋಟಾರ್ ಸ್ಟಿಮ್ಯುಲೇಷನ್ ಅಂತಾರೆ, ಅದನ್ನು ಎಲ್ಲ ತಾಯಿಗೂ ಕಲಿಸಿ ನಾವು ಹೇಳಿ ಹೆಂಗೆ ಯಾವ ಥರ ಮೂಮೆಂಟ್ಸ್ ಮಾಡಬೇಕು, ಅದರಿಂದ ಸಕ್ಕಿಂಗ್ ಕೆಪಾಸಿಟಿ ಬರುತ್ತೆ. ಸೊ ಆಮೇಲೆ ತಾಯಿ ಮತ್ತು ಮಗುಗೆ KMC ಮೇನ್ ಇಂಪಾರ್ಟೆಂಟ್. ಇವನ್ನು ಎಲ್ಲ ದೊಡ್ಡ ಊರಲ್ಲಿ CPAPನ್ನು ಮಷೀನಲ್ಲಿ ಇದ್ದಾಗಲೇ KMC ಕೊಡ್ತಾರೆ. ಅಂದರೆ KMC ಅಂದರೆ ಕಾಂಗ್ರೋ ಮದರ್ ಕೇರ್ ಅಂತ. ಹೆಂಗೆ ಕಾಂಗ್ರೋನ ಎನಿಮಲ್ಲು ತನ್ನ ಕೂಸಿಗೆ ಇಲ್ಲಿ ಎದೆಯಲ್ಲಿ ಇಟ್ಕೊಂಡಿರುತ್ತಲ್ಲ ಪೌಚಲ್ಲಿ, ಅದೇ ಥರನೇ ತಾಯಿನೂ ಒಂದು ನಮ್ಮ ಈ ಪ್ರೀಟರ್ಮ್ ಬೇಬೀಸ್ನ ಎದೆಯಲ್ಲಿ ಹಾಕ್ಕೊಂಡು ಕೂಡ್ತಾರೆ. ಅದರಿಂದ ತುಂಬ ಬೆನಿಫಿಟ್ಸ್ ಇದ್ದಾವೆ. ಬ್ರೈನ್ ಡೆವಲಪ್ಮೆಂಟ್ ಹಿಡ್ಕೊಂಡು ವೇಟ್ ಹಿಡ್ಕೊಂಡು ಇವನ್ ಏನಂತಾರೆ ಗಟ್ ಮೊಟಿಲಿಟಿ ಆಯಿತು, ಎಲ್ಲನೂ ಬೆಸ್ಟ್ ಮೆಡಿಸಿನ್ ಅಂತಾರೆ ಅದಕ್ಕೊಂದು ಕಾಂಗ್ರೋ ಮದರ್ ಕೇರ್. ಎಲ್ಲದಕ್ಕಿಂತ ಬೆಸ್ಟ್ ಮೆಡಿಸಿನ್ ಅದು, ಯಾಕಂದರೆ ಈ ಥರ ಪ್ರೀಟರ್ಮ್ ಬೇಬೀಸ್ಗೆ. ಸೊ ತಾಯಿ ದಿನ ಇಲ್ಲೇ ಇದ್ದರು ಅವರು. ಆ್ಯಕ್ಚುಲಿ ಅವ್ರದ್ದು ಎಫರ್ಟ್ಸ್ ಭಾಳ ಮುಖ್ಯ. ಆ್ಯಂಡ್ ತಾಯಿನೂ ತುಂಬ ಎಫರ್ಟ್ಸ್ ಹಾಕಿ ಡೈಲಿ 4 ಅವರ್ಸು 5 ಅವರ್ಸು ಒಂದೇ ಸ್ಟ್ರೆಚ್ಚಲ್ಲಿ ಆ KMC ಚೇರಲ್ಲಿ ಕೂತು ಅಲ್ಲಿ ಎದೆ ಭಾಗದಲ್ಲಿ ಹಾಕ್ಕೊಂಡು ಬೇಬಿನ ನೋಡಿಕೊಂಡ್ರು. ಆಮೇಲೆ ಸ್ಲೋಲಿ ಅವರಿಗೆ ನಾವು ಫೀಡಿಂಗನ್ನು ಕಲಿಸ್ಕೊಟ್ವಿ. ಅಂದರೆ ಪಲಾಡೆ ಸ್ಪೂನ್ ಅಂತ ಇರುತ್ತೆ, ಒಂಥರ ಚಮಚ ಟೈಪ್ ಇರುತ್ತೆ. ಸೊ ಆ ಸ್ಪೂನಲ್ಲಿ ಡೈರೆಕ್ಟಾಗಿ ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ತಾಯಿನೂ ಕಲ್ತಿದ್ದಾರೆ ಆಲ್ಮೋಸ್ಟ್. ಈಗ ನೋಡಿ 40 ಡೇಸ್ NICUಲಿದ್ದು ಹೊರಗಡೆ, ಆಮೇಲೆ 10-15 ಡೇಸ್ ಹೊರಗಡೆ ಇತ್ತು. ಟೋಟಲ್ 50-55 ಡೇಸಲ್ಲಿ ಬೇಬಿಗೆ ಆಲ್ಮೋಸ್ಟ್ 1.5 kg ಹತ್ರ ಇದೆ. ಸೊ ಈಗ ಡಿಸ್ಚಾರ್ಜ್ ಮಾಡ್ತಾಯಿದ್ವಿ. ಸೊ ಇದು ಏನು ಹೇಳ್ಬೇಕಂದ್ರೆ 600 ಗ್ರಾಮ್ಸು ಬೇಬಿ ಯಾಕೆ ಅಂತಾರೆ ಸ್ವಲ್ಪ ಮಂದಿ ಪೇರೆಂಟ್ಸ್, ಏನು ಸರ್ ಇದು ರಿಸ್ಕ್ ಇಲ್ಲ, ಉಳಿತಾವೋ ಇಲ್ಲೋ. ಸ್ವಲ್ಪ ಜನ ಅಂತಾರೆ ಬ್ಯಾಡ್ರಿ, ನಮ್ಗೆ ಮುಂದಿದೆ ಹೆಂಗಾಗ್ತದೋ ಏನಾಗ್ತದೋ ಗೊತ್ತಿರಲ್ಲ, ಉಳಿತಾವೋ ಇಲ್ಲ, ಸುಮ್ಮನೆ ರೊಕ್ಕ ಖರ್ಚಾಗ್ತಾವ, ಆ ಟೈಪ್ ಈ ಟೈಪ್ ಎಲ್ಲ ಹೇಳ್ತಾರೆ. ಬಟ್ ನಮ್ಮದು ಪೇರೆಂಟ್ಸ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ಅವ್ರು ಏನೇ ಇರಲಿ, ಇವನ್ ಇಟ್ ಈಸ್ ಎ ಗರ್ಲ್ ಬೇಬಿ, ಏನೇ ಇರಲಿ ನಾವು ಮಾಡ್ತೀವಿ ಅಂತೇಳಿ ನಮ್ಮ ಮೇಲೆ ಭರೋಸೆ ಇಟ್ಟು ಅವರು ಎಲ್ಲ ನಮಗೂ ಸಾಥ್ ಕೊಟ್ಟು. ಅಂದರೆ ಡಾಕ್ಟರ್ ಪೇಷಂಟ್ ರಿಲೇಷನ್ಶಿಪ್ಪು ನಾವು ನೋಡ್ಕೊಂಡಿದ್ವಿ. ಅದೇ ಥರ ಡೈಲಿ ಕೌನ್ಸಿಲಿಂಗ್ ಆಯಿತು, ಎಲ್ಲ ಆಯಿತು. ಈಗ ಬೇಬಿ ಆಲ್ಮೋಸ್ಟ್ 1.5 kg ಇದೆ. ಡಿಸ್ಚಾರ್ಜಿಗೆ ಬಂದಿದೆ. ಬೇಬಿ ಈಸ್ ಕಂಪ್ಲೀಟ್ಲಿ ಫಿಟ್ ಆ್ಯಂಡ್ ಫೈನ್. ಡೈಲಿ ತಾಯಿನೇ ಫೀಡ್ ಮಾಡ್ತಾಯಿದ್ದಾರೆ. ಅರೌಂಡ್ 30 ml ಮಿಲ್ಕು ಕುಡಿತದೆ 2 ತಾಸಿಗೆ. 25-30 ml ಮಿಲ್ಕ್ ಕುಡಿತದೆ. ಆ್ಯಂಡ್ ಇವನ್ ಬ್ರೈನ್ ಡೆವಲಪ್ಮೆಂಟು ಚೆನ್ನಾಗಿದೆ. ಐಟು ಕಾಂಟ್ಯಾಕ್ಟ್ ಮಾಡುತ್ತೆ, ನೋಡುತ್ತೆ. ಬೇಬಿ ಈಸ್ ಕಂಪ್ಲೀಟ್ಲಿ ಫೈನ್. ಮುಂದೆನೂ ನಾವು ಫಾಲೋಅಪ್ ಮಾಡಿಕೊಂಡು ನೋಡ್ತೀವಿ ಎಲ್ಲ. ಇನ್ನು ಈಗ ಡೆವಲಪ್ಮೆಂಟಲ್ ಅಸೆಸ್ಮೆಂಟ್ ಅಂತಾರೆ, 3 ತಿಂಗಳಿಗೆ 6 ತಿಂಗಳಿಗೆ 9 ತಿಂಗಳಿಗೆ 12 ತಿಂಗಳಿಗೆ ಬಂದು ಬೇಬಿ ಬೇರೆ ಕೂಸುಕ್ಕಿಂತ ಹೆಂಗೆ ಡೆವಲಪ್ಮೆಂಟಲ್ ನಾರ್ಮಲ್ 9 ತಿಂಗಳಿಗೆ ಹುಟ್ಟಿರೋ ಕೂಸು ಹಾಗೂ ಇದನ್ನು ಕಂಪೇರ್ ಮಾಡಿ ಆ ಥರ ಏನಾದ್ರು ಇತ್ತಂದರೆ ಅದಕ್ಕೂ ನಾವು ಅಡ್ರೆಸ್ ಮಾಡ್ತೀವಿ. ನಾವು ತಾಲೂಕು ಚಿಂಚೋಳಿಂದ ಬಂದೀವಿ. ಫಸ್ಟ್ ಕದಡಿ ಸಿರಿ ಹಾಸ್ಪಿಟಲ್ನಾಗ ಟ್ರೀಟ್ಮೆಂಟ್ ತೊಗೊಳತ್ತಿದ್ದೀರಿ ಸರ್. ಅಲ್ರಿ ಹೈ BP ಆಗಿತ್ತು ಸರ್, ಜಾಸ್ತಿ 230 BP ಆಗಿತ್ತು. ಅದು ಸಲುವಾಗಿ ಇನ್ನು ಬೆಳವಣಿಗೆ ಆಗಲ್ಲ ಅಂತಂದಿದ್ರಿ. ಅದು ಸಲುವಾಗಿ ನಾರ್ಮಲ್ ಡೆಲಿವರಿ ಮಾಡಬೇಕು, ಡೆಲಿವರಿ ಮಾಡಿದರೆ ನನಗೇನೂ ಆಗಲ್ಲ ಅಂತಂದಿದ್ರೆ ಅದು ಸಲುವಾಗಿ ಡೆಲಿವರಿ ಮಾಡಿಸ್ಬಿಟ್ರಿ. ಈಗ 600 ಗ್ರಾಮ್ ಇದ್ರು ರೀ. ಮೇಡಮ್ ಡೈರೆಕ್ಟಾಗಿ ಸರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಇಲ್ಲಿಗೆ. ಸರ್ ಇಮಿಡಿಯೇಟ್ಲಿ ಬಂದರಿ ಸರ್ ಅಲ್ಲಿಗೆ ರೀ. ಬಂದು ಈಗ ಇಲ್ಲಿ ತೊಗೊಂಡ್ಮೇಲೆ ಟ್ರೀಟ್ಮೆಂಟ್ ಏನು ಮಾಡಿರಿ ಸರಿಗೆ ಗೊತ್ತಿಲ್ಲ, ಅವಾಗ ಅಷ್ಟು ಗೊತ್ತಿಲ್ಲ ರೀ ಟ್ರೀಟ್ಮೆಂಟ್ದು. ಹಂಗಾಗಿ ನನ್ನ ಮಗಳು ಸರ್ ದೈವಲ್ಲಿಂದ ಉಳ್ದಾಳ್ರಿ.